ಈ A2 ದರ್ಶನ್ಗೆ ಯಾಕೆ ಪೊಲೀಸ್ ಕಸ್ಟಡಿಗೆ ತೊಗೊಂಡ್ರು ಎರಡನೇ ಆರೋಪಿ? ಮೊದಲನೇ ವಿಷಯ, ಈ ವ್ಯಕ್ತಿ ತನಿಖೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ. ಈಗ ನಾವು ಇದರಲ್ಲಿ ಇದ್ದಂಥ ಅಂಶಗಳನ್ನು ಕೆಲವನ್ನ ಪಾಯಿಂಟ್ ಮಾಡ್ಕೊಂಡಿದ್ದೀವಿ. ವಿವರವಾಗಿ ನಾನು ಓದಬೇಕು ಅಂತ ಹೇಳಿದ್ರೆ ಇದೇ ವಿವರಣೆ ಅಲ್ಲೂ ಬರ್ತಾ ಇರೋದು, ನೋಡ್ಕೊಂಬಿಡಿ. A2 ದರ್ಶನ್, A9 ಧನ್ರಾಜ್, A10 ವಿನಯ್ ಮತ್ತು A14 ಪ್ರದೂಷ್. ನೋಡಿ ಸ್ವಾಮಿ, ಈ ಆರೋಪಿಗಳು ಪ್ರಕರಣದಲ್ಲಿ ತನಿಖೆಗೆ ಸರಿಯಾಗಿ ಸ್ಪಂದಿಸದೆ ಕೃತ್ಯಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನು ಮರೆಮಾಚುತ್ತಾ ಬಂದಿದ್ದು ಇವರುಗಳನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿರುತ್ತದೆ. ಇದು ಅವರ ಒಂದು ವಾದ. 19/6/2024 A2 ಆರೋಪಿಯ ಮನೆಯಿಂದ 37,40,000 ರೂಪಾಯಿಗಳನ್ನು ನಾವು ವಶಪಡಿಸಿಕೊಂಡಿರುತ್ತೇವೆ ನಗದು ರೂಪದಲ್ಲಿ. ಹಾಗೂ ಆರೋಪಿಯು ತನ್ನ ಹೆಂಡತಿಗೆ ಕೊಟ್ಟಿದ್ದ 3 ಲಕ್ಷ ರೂಪಾಯಿಗಳನ್ನು ಕೂಡ ನಾವು 19/6/2024 ಅವರ ಮನೆಯಿಂದ ಅಮಾನತುಪಡಿಸಿದ್ದು, ಸದರಿ ಹಣದ ಮೂಲದ ಬಗ್ಗೆ A2 ಆರೋಪಿಯಿಂದ ಮಾಹಿತಿ ಪಡೆದುಕೊಂಡು ನಾವು ಅದರ ಬಗ್ಗೆ ದಾಖಲಾತಿಗಳನ್ನು ಸಂಗ್ರಹಿಸಬೇಕಾಗಿರುತ್ತದೆ. ಪೊಲೀಸರ ರಿಮ್ಯಾಂಡ್ ಅಪ್ಲಿಕೇಶನ್ ಈ ಸ್ವರೂಪದಲ್ಲಿರುತ್ತೆ. ಇದೇ ಥರ ಇದರಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಈ A2, A9, A10, A14 ಇವರ ಕಳ್ಳಾಟಗಳ ವಿವರಣೆ ಇದು. ಎಂಥ ಕಳ್ಳಾಟವನ್ನು ಇವರು ಆಡ್ತಾ ಇದ್ದಾರೆ ಸ್ಟೇಷನ್ನಲ್ಲಿ, ಯಾವ ವಿಷಯದ ಬಗ್ಗೆ ಕೇಳಿದ್ರೆ ಏನು ಮಾತಾಡ್ತಾ ಇದ್ದಾರೆ, ಯಾವ ವಿಚಾರವನ್ನು ಮರೆಮಾಚ್ತಾ ಇದ್ದಾರೆ, ಈ ಎಲ್ಲವನ್ನು ಕೂಡ ಬಟಾ ಬಯಲು ಮಾಡುವುದಲ್ಲದೆ ನ್ಯಾಯಾಧೀಶರ ಮುಂದೆ ತಮ್ಮ ಅರಿಕೆ ಸ್ವಾಮಿ ಇದು, ನಾವು ಇದನ್ನು ತಮ್ಮ ಮುಂದೆ ವಿನಂತಿಸಿಕೊಳ್ತಾ ಇದ್ದೀವಿ. ಈ ಕಾರಣಗಳಿಗಾಗಿ ನಮಗೆ 4 ಜನ ಆರೋಪಿಗಳು ಬೇಕು ಅಂತ. ಹಣದ ವಿಚಾರ ಮಾಡಬೇಕಲ್ಲ ಸ್ವಾಮಿ. ಈಗ ಏನಾಗುತ್ತಿದ್ದು, ಈ ಕೇಸ್ ಯಾವ ತಿರುವು ಬೇಕಾದರೂ ಪಡ್ಕೊಳ್ಬಹುದ್ರಿ. ದರ್ಶನ್ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರೋದು ಕೊಲೆ ಆರೋಪದಲ್ಲಿ. ಇಲ್ಲಿ ಬರ್ತಿರೋದು ನೋಡಿ, ಇಲ್ಲಿ 37,40,000 ಇಲ್ಲಿ ಮನೆಯಲ್ಲಿರೋ ಹಣ. ಇದು 37,40,000 ರೂಪಾಯಿ ಹಣ ಮನೆಯಲ್ಲಿರೋದು. ಇದಲ್ಲದೆ ಇನ್ಯಾವುದು, ಪ್ರದೂಷ್ಗೆ 30 ಲಕ್ಷ ಕೊಟ್ಟಿರೋದು. ಹಾಗಾದರೆ ಏನಿದು? ಬ್ಯಾಂಕ್ ವ್ಯವಹಾರ ಇಲ್ಲ, ಚೆಕ್ ವ್ಯವಹಾರ ಇಲ್ಲ, DD ವ್ಯವಹಾರ ಇಲ್ಲ, ಫೋನ್ಪೇ ಇಲ್ಲ, ಪೇಟಿಎಮ್ ಇಲ್ಲ, ಗೂಗಲ್ ಪೇ ಇಲ್ಲ, ಮತ್ತು ಏನಿದು? ಈ ಹಣ ಈ ಮನುಷ್ಯನಿಗೆ ಎಲ್ಲಪ್ಪ ಬಂತು? ಎಲ್ಲಿ ಬಂತು? ಲೆಕ್ಕ ಕೊಡಬೇಕು. ದರ್ಶನ್ ಟ್ಯಾಕ್ಸ್ ಕಟ್ಟಿದ್ರಾ? ಎಲ್ಲ ಡ್ರಾ ಮಾಡಿ ನಾನು ಇಟ್ಕೊಂಡಿದ್ದೆ ಅಂತ ಹೇಳ್ತಾರಾ? ಹೇಳ್ಕೊಳ್ಳಿ, ಇಟ್ಸ್ ಅಪ್ ಟು ದರ್ಶನ್. ಬಟ್ ಈ ಹಣದ ಬಗ್ಗೆ ಗೊತ್ತಾಗಬೇಕಲ್ಲ. ಈಗ 3 ಲಕ್ಷ ಯಾಕಪ್ಪ ಕೊಟ್ಟಿದ್ದೆ ನೀನು ವಿಜಯಲಕ್ಷ್ಮಿ ಅವ್ರಿಗೆ? 37,40,000 ಎಲ್ಲಿಂದ ಬಂತಪ್ಪ ನಿನಗೆ? ಅಲ್ಲಿ ಯಾಕಪ್ಪ ಇಟ್ಟಿದ್ದೆ? ಈ 30 ಲಕ್ಷ ಪ್ರದೂಷ ಕೊಟ್ಟಿದ್ದಲ್ಲಪ್ಪ, ಸಾಕ್ಷ್ಯಗಳನ್ನೆಲ್ಲ ನೀನು ನಾಶ ಮಾಡಿಬಿಡು, ನನ್ನ ಹೆಸರಲ್ಲೂ ಬರಬಾರ್ದು, ಅಪ್ರೂವರ್ ಮಾಡಿಸ್ಬಿಡು ಅಂಥೇಳಿ. ಇದೇನು? ಇದೆಲ್ಲವನ್ನು ವಿಚಾರಿಸ್ಬೇಕು ಸ್ವಾಮಿ. ಆದ ಕಾರಣದಿಂದ ನಮಗೆ ದರ್ಶನ್ ಬೇಕು ಅಂತ. ಪ್ರದೂಷ್ ಯಾಕೆ ಕಸ್ಟಡಿಗೆ? A14 ಇಲ್ಲಿ ಪ್ರದೂಷ್ ಬಗ್ಗೆನೂ ಬರುತ್ತೆ. ಪ್ರದೂಷ್ಗೆ ಯಾಕೆ ಕಸ್ಟಡಿ ಅಂತ ಬಂದಾಗ, ಪ್ರಕರಣದಲ್ಲಿ A14 ಆರೋಪಿ ಪ್ರದೂಷ್ ಸಾಕ್ಷ್ಯನಾಶ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು, ಈತನೂ ಸಹ ತನಿಖೆಗೆ ಸರಿಯಾಗಿ ಸ್ಪಂದಿಸದೆ, ಪೊಲೀಸರ ರಿಮಾಂಡ್ ಅಪ್ಲಿಕೇಶನ್ ಓದ್ತಾ ಇರೋದು, ಸರಿಯಾಗಿ ಸ್ಪಂದಿಸದೆ ವಿಚಾರಗಳನ್ನು ಮರೆಮಾಚುತ್ತಿದ್ದು, ಈತನು ಮತ್ತೊಬ್ಬ ಆಸಾಮಿಯನ್ನು ಕೃತ್ಯದ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದ ಬಗ್ಗೆ ಮಾಹಿತಿ ತನಿಖೆಯಲ್ಲಿ ತಿಳಿದು ಬಂದಿದ್ದು, ಈ ಬಗ್ಗೆ ಆರೋಪಿ ತನಿಖೆಗೆ ಸಹಕರಿಸುತ್ತಿಲ್ಲವಾದ್ದರಿಂದ ಯಾವ ವ್ಯಕ್ತಿ ತನ್ನ ಜೊತೆಯಲ್ಲಿ ಬಂದಿದ್ದ ವ್ಯಕ್ತಿಯ ಬಗ್ಗೆ ಆತನಿಗೆ ಮಾತ್ರವೇ ತಿಳಿದಿದ್ದು ಆತನನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಲಾಗುತ್ತದೆ. ಆ ಕಾರಣಕ್ಕೆ ನಮಗೆ ಬೇಕು ಅಂತ. ಇವನು ಯಾರೋ ಕರ್ಕೊಂಡ್ಬಂದಿದ್ದಾನೆ ಸ್ವಾಮಿ, ಅವನ ಬಗ್ಗೆ ಕೇಳಿದ್ರೆ ಇವನು ಬಾಯಿ ಬಿಡ್ತಾ ಇಲ್ಲ. ಅವನು ಯಾರು ಯಾಕೆ ಬಂದಿದ್ದ ಅದೊಂದು ವಿಷಯವನ್ನು ಮಾತ್ರ ಹೇಳ್ತಾ ಇಲ್ಲ ಸ್ವಾಮಿ. ಕಳ್ಳಾಟ ಆಡ್ತಾ ಇದ್ದಾನೆ ಇವನು, ಹಾಗಾಗಿ ನಮಗೆ ಇವನು ಕಸ್ಟಡಿಗೆ ಬೇಕು. ಪೊಲೀಸ್ ರಿಮಾಂಡ್ ಅಪ್ಲಿಕೇಶನ್ ಇದು. ಇದೇ ಥರ ಎಲೆಕ್ಟ್ರಿಕ್ ಚಾರ್ಜ್ ತಂದಿದ್ದ A9 ಯಾರು? ಧನ್ರಾಜ್ ಅಂತ. ಎಲೆಕ್ಟ್ರಿಕ್ ಟಾರ್ಚ್ ಎಲ್ಲಪ್ಪ ನೀನು ಕೊಂಡ್ಕೊಂಡು ಬಂದಿದ್ದೆ? ಇದು ವಿಷಯ ಹೇಳ್ತಿಲ್ಲ ಸ್ವಾಮಿ ಇವನು, ನಮಗೆ ಅವನೂ ಬೇಕು. ಇದೆಲ್ಲವನ್ನು ಹೇಳಿದ್ಮೇಲೆ ಈ ಮೇಲ್ಕಂಡ ಎಲ್ಲ ಕಾರಣಗಳಿಂದ A2, A9, A10, A14 ಆರೋಪಿಗಳನ್ನು ದಿನಾಂಕ 20/6/2024 23/6/2024 ಪೊಲೀಸ್ ಅಭಿರಕ್ಷೆಗೆ, ಎಷ್ಟು ಚೆನ್ನಾಗಿದೆ ನೋಡಿ ಪದ, ಅದು ತುಂಬ ದಿನ ಆಗಿತ್ತಿದ್ದ ಪದಗಳನ್ನೆಲ್ಲ ಓದಿ, ಪೊಲೀಸ್ ಅಭಿರಕ್ಷೆಗೆ ಆದೇಶಿಸಬೇಕೆಂದು ಮಾನ್ಯ ನ್ಯಾಯಾಲಯಕ್ಕೆ ನಿವೇದಿಸಿಕೊಂಡಿರುತ್ತೆ. ಅಂದರೆ ವಿಷಯ ಇಷ್ಟೇ. ಇಷ್ಟು ಜನಗಳು ನಮಗೆ ಯಾಕೆ ಬೇಕಾಗಿತ್ತು ಅಂಥೇಳಿ, ಕಳ್ಳಾಟ ಆಡ್ತಾ ಇದ್ರು ಸ್ವಾಮಿ ಅಂಥೇಳಿ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಇನ್ನೊಂದು 2 ದಿನ ಟೈಮ್ ಕೊಡಿ ಸ್ವಾಮಿ, ನಾವು ವಿಚಾರಿಸಿ ಆಮೇಲೆ ನಾವು ತಂದು ಒಪ್ಪಿಸ್ತೀವಿ ನಿಮ್ಮ ಸುಪರ್ದಿಗೆ ಅಂತ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಕೂಡ ಇಲ್ಲಿ ಒಳಗೊಂಡಿರುತ್ತೆ. ಈ ಕಾರಣಕ್ಕೆ ಇವರೆಲ್ಲ ಹೋದ್ರ ಆಯಿತು. ಉಳಿದವರು ಅವ್ರನ್ನ ಯಾಕೆ ಬಿಟ್ಬಿಟ್ರಿ ಇವರು? ಆಯ್ತು, ಈಗ A9 ಆಯಿತು, A2 ಆಯಿತು, A10 ಆಯಿತು, A14 ಆಯಿತು, ಇದೆಲ್ಲ ಆಯ್ತಲ್ವಾ. ನೆಕ್ಸ್ಟ್ ಸ್ಟೋರಿ ನಾವು ಗಮನಿಸೋಣ.